ಮುಂದುವರಿಯೋದಾದ್ರೆ ನೋಡಿ, ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ವಸ್ತುವಿನ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ವಿ ನಾವು. ನೋಡಿ, ಎಲ್ಲೋ ಒಂದು ಕೀ ಹಾಕಿರ್ತೀರಿ, ಕೀ ಮಿಸ್ ಮಾಡ್ಕೊಂಡ್ಬಿಡ್ಬೋದು. ಯಾವ್ದೋ ಒಂದು ಒಡವೆ ಎತ್ತಿಟ್ಟಿರ್ತೀರಿ, ಅಲ್ಲೇ ಇಟ್ಬಿಡ್ಬೋದು. ಅಥವಾ ಯಾವ್ದೋ ಒಂದು ಹೊರಗಡೆ ಹೋದಾಗ ಕಳ್ಳರ ಕಾಕರ ಕೈಗೆ ಸಿಗ್ಬಹುದು. ಅಥವಾ ನಿಮ್ಮ ದುಡ್ಡಿನ ಬಗ್ಗೆ, ನಿಮ್ಮ ಬೆಲೆ ಬಾಳುವಂತ ವಸ್ತುವಿನ ಬಗ್ಗೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಆಮೇಲೆ ಕಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಏನೋ ಪ್ರಯೋಜನ ಇಲ್ಲ. ಆಗೋದ್ಕಿಂತ ಮುಂಚೆನೆ ಸ್ವಲ್ಪ ಗಮನ ಹರಿಸಿದ್ರೆ ನಿಮಗೆ ಯೂಸ್ ಆಗುತ್ತಲ್ವಾ. ಇದನ್ನ ಕೂಡ ನೀವು ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಇನ್ನು ಪರಸ್ಪರ ಹೊಂದಾಣಿಕೆಯಿಂದ ಕೆಲವೊಂದು ವಿವಾದಗಳು, ಆಸ್ತಿ ವಿವಾದಗಳು ಅಥವಾ ಯಾವುದೋ ಒಂದು ಮನಸ್ತಾಪಗಳು ಸರಿ ಆಗುತ್ತೆ. ಯಾವುದೋ ಒಂದು ಗೊಂದಲ ಇತ್ತು, ಬಹಳ ದಿನದಿಂದ ಕಿರಿಕಿರಿ ಇತ್ತು, ಜಗಳ ಇತ್ತು, ಸ್ವಲ್ಪ ರಾಜಿ ಸಂಧಾನ ಮಾಡ್ಕೊಳ್ಳೋದ್ರ ಮೂಲಕ ಇತ್ಯರ್ಥ ಮಾಡಿಕೊಂಡು ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದು. ಇನ್ನು ಸುಳ್ಳು ಸಾಕ್ಷಿಗಳಿಂದ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ. ಯಾರೋ ಒಂದು ಸುಳ್ಳರಿಂದ ಹೋಗೋದು, ಕಳ್ಳರಿಂದ ಹೋಗೋದು, ಲಪೋಟರಿಂದ ಹೋಗೋದು, ಅಥವಾ ಕೆಟ್ಟ ಜನರ ಸಹವಾಸ ಮಾಡೋದು, ದುಷ್ಟ ಚಟಗಳಿಗೆ ದಾಸನಾಗುವಂಥದ್ದು, ಅಥವಾ ಯಾರೋ ಹೇಳಿದಾರೆ ಅಂದ ಮಾತ್ರಕ್ಕೆ ಅವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಏನೋ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡೋದು, ಇಂಥದ್ರಿಂದ ನಿಮ್ಮ ಗೌರವಕ್ಕೆ ಚ್ಯುತಿ ಆಗತ್ತೆ, ನಿಮ್ಮ ಗೌರವಕ್ಕೆ ಧಕ್ಕೆ ಆಗತ್ತೆ. ನಿಮಗೆ ನಿಮ್ಮದೇ ಆಗಿರತಕ್ಕಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಅನ್ನ ನೀವು ಹಾಳು ಮಾಡ್ಕೋಬೇಡ್ದು. ನೀವು ಯಾವ್ದನ್ನ ಮಾಡ್ಕೋಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ನಿಮ್ಮಲ್ಲೇ ನೀವು ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮುಂದೆ ಹೊರದ್ರೆ ನಿಮ್ಮ ಗೌರವನ್ನ ಉಳಿತದೆ. ಸುಮ್ನೆ ಯಾರೋ ಹೇಳಿದವ್ರ ಮಾತು ಕೇಳ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಡಿ. ಇದ್ರ ಬಗ್ಗೆನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಅತಿ ಬುದ್ಧಿವಂತಿಕೆಯಿಂದ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗತ್ತೆ. ನಿಮ್ಮ ಹತ್ರ ವೀಕ್ನೆಸ್ ಪಾಯಿಂಟ್ ಇದೆ, ಪ್ರಾಬ್ಲಮ್ ಅಂತ ಬಂದಾಗ ಎಲ್ಲರಿಗೂ ಸ್ಪಂದಿಸ್ಬಿಡ್ತೀರಿ. ನಿಮ್ ಪ್ರಾಬ್ಲಮ್ ಕೂಡ ಲೆಕ್ಕಕ್ಕಿರಲ್ಲ, ಬೇರೆಯವ್ರ ಪ್ರಾಬ್ಲಮ್ ಗಣನೆಗೆ ತಗೊಂಡು ನೀವು ಅತಿಯಾಗಿ ನಂಬಿಕೊಂಡು ದುಡ್ಡು, ಸ್ವಲ್ಪ ಗೌರವಗಳು, ಹಣ, ಆಸ್ತಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಅನೇಕ ರೀತಿಯಲ್ಲಿ ನೀವು ಕಳ್ಕೊಂಡಿರ್ತೀರಿ ಇಲ್ಲಿಗಾಗ್ಲೇ. ಮುಂದೆ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ.